ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ದಾರೆ. ನಾಯಕನಾದವನಿಗೆ ಸಿಎಂ ಆಗುವ ಆಸೆ ಇರುತ್ತೆ, ಅವರವರ ಬೆಂಬಲಿಗರು ಸಿಎಂ ಆಗಬೇಕು ಅಂತಾರೆ. ಹೈಕಮಾಂಡ್ ಎಲ್ಲಾ ಗೊಂದಲವನ್ನ ಸರಿ ಮಾಡುತ್ತೆ. ಬಿಜೆಪಿಯವರು ಅಧ್ಯಕ್ಷ ಸ್ಥಾನಕ್ಕಾಗಿ ಗುದ್ದಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಬಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಈಗಾಗಲೇ 3 ಜನ ಮುಖ್ಯಮಂತ್ರಿ ಆಗಿದ್ರು. ನಾಳೆ ಅಧಿಕಾರಕ್ಕೆ ಬಂದ್ರೆ ಆಡಳಿತ ನಡೆಸ್ತಾರಾ? ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರನ್ನ ಅಧ್ಯಕ್ಷ ಅಂತ ಒಪ್ಕೊಂಡಿದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಮುಂದಿನ ತಿಂಗಳ ಅಹಿಂದ ಸಮಾವೇಶ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನ ಕರೆದ್ರೆ ನಾವು ಹೋಗ್ತೇವೆ ಅಂತ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗೇನ ಗೊತ್ತಾಗಿರ್ಬೇಕು, ನನಗೆ ಗೊತ್ತಿಲ್ಲ. ಗುಲ್ಬರ್ಗಾದವ್ರು ಹೈಕಮಾಂಡ್ ಇಟ್ಕೊಂಡು ನಾನು ಕೇಳಿದ್ರಿ ಏನ್ ಹೇಳಪ್ಪ, ನಿಮ್ಮಿಂದ ಏನಾರ ಸಿಗತ್ತೆ ಅನ್ನೋದು ನಾ ಕೇಳಲ್ಲ. ನನಗೆ ಮಾಡುದು ಎರಡೂ ಮಾಡೋ ಕೆಪಾಸಿಟಿ ಇತ್ತು ಅಂದ್ರೆ ಹೇಳ್ಬಿಡ್ತಿದ್ದೆ. ಮುಖ್ಯಮಂತ್ರಿ ಹಾಕಿಲ್ಲ ಅಂದ್ರೆ ಮುಖ್ಯಮಂತ್ರಿ ಹಾಕಿಲ್ಲ ಅಂತ ಹೇಳ್ತಿದ್ದೆ. ಮುಖ್ಯಮಂತ್ರಿ ಮಾಡೋನು ನಾನಲ್ಲ, ಮುಖ್ಯಮಂತ್ರಿ ಆಗವನು ನಾನಲ್ಲ, ಮಂತ್ರಿ ಮಂಡಲ ರಚನೆ ಮಾಡೋನು ನಾನಲ್ಲ. ನೀವು ಗುಲ್ಬರ್ಗಾದವ್ರೆ ಹೈಕಮಾಂಡ್ ಇಟ್ಕೊಂಡು ನಾನು ಕೇಳಿದ್ರೆ ನೀವು ಏನಾರ ಹೇಳ್ತಾರೆ ಅನ್ನೋ ಕ್ಲೂ ಕೊಡ್ತಾರೆ ಅನ್ನೋದು ನಾ ಕೊಟ್ಕೊಂಡಿದ್ದೆ. ಎಲ್ಲಾ ಸರ್ಕಾರಗಳು ನೋಡಿದೀವಿ ಭಯ. ಬಿಜೆಪಿ ಅವ್ರು 3 ಮಂದಿ ಮುಖ್ಯಮಂತ್ರಿಗಳಾದ್ರು. ಸಿದ್ದರಾಮಯ್ಯ 13 ಒಬ್ಬರೇ ಆಯ್ತಿದ್ದಾರೆ. ನಾವು 89 3 ಮಂದಿ ಮುಖ್ಯಮಂತ್ರಿಗಳು ನೋಡಿ. ಎಸ್.ಎಂ. ಕೃಷ್ಣ, ಸಿದ್ದರಾಮಯ್ಯ ಸಾಹೇಬ್ರಷ್ಟೇ ಹೆಚ್ಚಿನ ಔಟ್ ಮಾಡ್ತಾರೆ. ಈಗ ಪೊಲಿಟಿಕಲ್ ನಡೀತಾ ಇರ್ತಕ್ಕಂಥ ಇದ್ರಲ್ಲಿ ಏನಂತ ವ್ಯತ್ಯಾಸ